ಅಂತ ಡಿಕ್ಲೇರ್ ಮಾಡಿ ಅವ್ರಿಗೆ 3 ಪಟ್ಟು ಕಂದಾಯದ 3 ಪಟ್ಟು ಮಾತ್ರ ಪ್ರಾವಿಷನ್ ಸರ್. ಅವ್ರಿಗೆ ಅಡ್ಮಿಷನ್ ಅಲ್ಲ ಸರ್. ಲ್ಯಾಂಡ್ ರಿಫಾರ್ಮ್ಸ್ ಕಾಂಪನ್ಸೇಷನ್ ಅವಾಗ ಏನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಕಾಂಪನ್ಸೇಷನ್ ಆ ಖಾಸಗಿ ವ್ಯಕ್ತಿಗೆ ಕೊಟ್ಟು ಅದರ ಸಂಪೂರ್ಣ ಮಾಲೀಕತ್ವವನ್ನು ಸರ್ಕಾರ ತೆಗೆದುಕೊಂಡು ಅವ್ರಿಗೆ ಹಂಚಿಕೊಡುವಂತ ಕಾಯ್ದೆ ಸರ್. ಇದು 1973 ಇಂದ ಇರುವಂತಹ ಕಾಯ್ದೆ ಸರ್. ಅದು ತಿದ್ದುಪಡಿ ತಂದು 1940 ಸೈಟ್ಸು ಕೊಡೋಕೆ ಇದೆ ಸರ್. ಅವರು ಇಲ್ಲ ಸರ್ಕಾರದ ಆಸ್ತಿ ಓಕೆ ಶಾಲೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಮುಖ್ಯಮಂತ್ರಿಗಳು ಬಂದಾಗ ನಾವು 2000 ಕಂದಾಯ ಇಲಾಖೆಯಿಂದ ಮನೆ ಜಿಲ್ಲಾಧಿಕಾರಿಗಳು ಇಡೀ ಕಂದಾಯ ಇಲಾಖೆ ಬಹಳ ಒಳ್ಳೆ ಮಾಡಿ ಸಬ್ಮಿಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಅದನ್ನ ನಾವು ಇದನ್ನೇ ಹೆಚ್ಚು ಮಾಡ್ತೀವಿ ಸರ್. ಮತ್ತೆ ಈ 1940 ಮಾತ್ರ ಖಾಸಗಿ ಜಾಗವನ್ನು ವಿತೌಟ್ ಅಕ್ವಿಸಿಷನ್ ಸಂಪೂರ್ಣ ಸರ್ಕಾರ ಮಾಲೀಕತ್ವ ತಗೊಳ್ಳೋಕೆ ಅವಕಾಶ ಇರೋದು ವಿತ್ ಮೀಗರ್ ಕಾಂಪನ್ಸೇಷನ್. ಅದನ್ನು ಸರ್ ಭೂಸ್ವಾಧೀನ ಮಾಡಬೇಕಂದ್ರೆ 1 ಎಕರೆ 50 ಲಕ್ಷ 60 ಲಕ್ಷ 1 ಕೋಟಿ ಇವತ್ತಿನ ಮಾರ್ಕೆಟ್ ಮೌಲ್ಯ ಬರುತ್ತೆ. ಅದು ನಟ್ ಬಾಲ್ಯ ಸರ್. ಹಾಗಾಗಿ ಇದು ದೊಡ್ಡ ಟೂಲ್ ಸರ್. ಇದು ಅದನ್ನು ಬಳಸಿಕೊಂಡು ನಾವು ಶಾಲೆಗಳನ್ನು ಸೆಕ್ಯೂರ್ ಮಾಡ್ತೇವೆ ಸರ್. ಮುಂದಿನ ದಿನಗಳು ಯಾರ್ಯಾರ ಕೊಡಲ್ಲ ಅಂತಾರೆ ಅವೆಲ್ಲವನ್ನೂ ಪ್ರೋಗ್ರಾಮ ಮಾಡಿಸಿದ್ರೆ ಅವೆಲ್ಲ ನಮ್ಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸರ್. 1914 ಓನರ್ಶಿಪ್ ಬಂದ್ಬಿಡುತ್ತೆ. ಸೊ ಅದನ್ನೊಂದು ಪಟ್ಟಿ ಮಾಡಿಕೊಂಡು ನಾವು ಮಾಡಿಸೋದು ಕೆಲಸ ಮಾಡ್ತೇವೆ. ನೆಕ್ಸ್ಟ್ ಸರ್ ಶಾಲಾ ಮೂಲಭೂತ ಸೌಕರ್ಯಗಳು ಸರ್ಟಿಫೈ ಮಾಡಿ ಇಟ್ ಇಸ್ ನಾನ್ ರಿಟೈನಬಲ್ ಅಂತ ಸೆಕೆಂಡಿಗೆ ಡಬಲಿಷನ್ ಮಾಡಿದ್ರಲ್ಲ ಆ ಮಿಷಿನ್ ಮೋಡಲ್ಲೇ ನಾವು ಕೂಡ ನಾವು ಮಾಡಬೇಕಾಗ್ತದೆ. ಅದು ಸ್ವಲ್ಪ ಆಮೇಲೆ ಮಾತಾಡ್ಕೊಂಡು ಅದು ಮಾನದಂಡ ಏನು ಅಂತ ಹೇಳಿ ಎಲ್ಲ ಡಿಸ್ಟ್ರಿಕ್ಟ್ CO ಅಂತ ನಾವು ಕೆಲಸ ಮಾಡಿದ್ರೆ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಿಲ್ ಟ್ರೈ ಟು ಗೋ ಅಂಡ್ ರಿಪೇರ್ ಇಟ್ ಆ್ಯಂಡ್ ಆಲ್ ಇಟ್ ವಿಲ್ ಬಿ ಮಿಸ್ಯೂಸ್. ದಟ್ ಹ್ಯಾಸ್ ಟು ಬಿ ಡನ್ ಮೋರ್ ಇನ್ ಡೀಟೇಲ್ ಕೊಡ್ತೇವೆ ಸರ್. ಅದಾದ್ಮೇಲೆ ಸರ್ ಒಟ್ಟು ಅವಶ್ಯವಿರುವ ಕಾಂಪೌಂಡ್ಗಳ ಸಂಖ್ಯೆ ಸರ್ 1174 ಶಾಲೆಗೆ ನಮಗೆ ಕಾಂಪೌಂಡ್ ಬೇಕಾಗಿತ್ತು ಸರ್. ಈ ಹೋದ ವರ್ಷದ